ಇವಾಗೇನು ನೀವು ನನ್ನ ಹೊಗಳೋದಿಲ್ವಾ? ಬೇಬಿ ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ಇಲ್ಲಿ ನೋಡು, ಏಯ್ ಏನ್ ಸಖತ್ತಾಗಿ ಕಾಣ್ತಿದ್ಯಾ ಗೊತ್ತಾ? ಥ್ಯಾಂಕ್ ಯು ರೀ. ಸರಿ, ಏನು ಬರೀ ಮಾತಾಡ್ತಾನೆ ಇರ್ತೀರೋ, ಪೂಜೆನ ಮಾಡ್ತಿರೋ? ಲೀಲಾ, ಹೋಗು ರಾಮನ್ ಕರ್ಕೊಂಡು ಬಾ. ಅಜ್ಜಿ, ಏಜನ ಕರ್ಕೊಂಬರೋದಕ್ಕೆ ಅಂತರಾಗ್ತಾ ಇದ್ದಾರೆ, ಅವರೇ ಕರ್ಕೊಂಬರ್ತಾರೆ ಬಿಡಿ. ಅತ್ತೆ ಬಂದ್ರಲ್ಲ, ಅತ್ತೆ ಏಜೆ ಎಲ್ಲಿ? ಅಭಿ ಬಂದಿಲ್ವಾ? ನೀವ್ ಕರ್ಕೊಂಬರ್ತೀರಾ ಅಂತ ಸರು ಹೇಳಿದ್ಲು. ಥತ್, ಇವನ್ ಬೇರೆ ಕರ್ಕೊಂಡು ಬರೋದು ಮರ್ತ್ನಾ? ಸರಿ, ನಾನೇ ಹೋಗಿ ಕರ್ಕೊಂಬರ್ತೀನಿ. ದೀಪಾವಳಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಎಲ್ಲ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಮ್, ಯಾಕೆ ಒಂಥರ ಇದೆಯಾ? ಇಲ್ಲಮ್ಮ, ಹಾಗೇನಿಲ್ಲ. ನಿಜವಾಗ್ಲೂ? ನಿಜವಾಗ್ಲು. ಅಪ್ಪ, ಹಾಗಾದ್ರೆ ಪೂಜೆ ಶುರು ಮಾಡ್ಬೋದಾ? ಶೋರ್, ಮಾಡೋಣ. ತಾಯಿ, ನಮ್ಮ ಮನೆಗೆ ಬಂದಿರೋ ಈ ಪಾಪಿ ಪ್ರಾರ್ಥನಾ ಹೇಗಾದರೂ ಮಾಡಿ ನಮ್ಮ ಸಂಸಾರದಿಂದ ದೂರ ಮಾಡಿಸ್ಬಿಡು. ನಿನ್ನ ಕೈ ಮುಗಿದು ಬೇಡ್ಕೋತೀನಿ. ಇಲ್ಲಿ ಯಾರು ಬೇಡ್ಕೊಂಡ್ರು ಒಳ್ಳೇದು ಮಾಡು, ನೆಮ್ಮದಿ ಕೊಡು, ಸುಖ ಸಂತೋಷ ಕೊಡು ಅಂತಾನೆ ಕೇಳ್ಕೊಳ್ಳೋದು. ಆದರೆ ಈ ಮನೆಗೆ ಸುಖ ಸಂತೋಷನ ಕಿತ್ಕೊಳ್ಳೋಕ್ಕೆ ನಾನು ಬಂದಿರೋದು. ನಾನು ಮಾಡ್ತಿರೋದು ತಪ್ಪೋ ಸರಿನೋ ಅಂತ ಲೆಕ್ಕಾಚಾರ ಮಾಡ್ಕೊಂಡು ಕೂತ್ರೆ ನಾನು ಬದುಕೋಕ್ಕಾಗಲ್ಲ. ನಾನು ಬದುಕಬೇಕು ಅಂದರೆ ಈ ಮನೆ ಒಡಿಲೇಬೇಕು. ಮಾಡೋ ಕೆಲಸನ ಪಕ್ಕ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಿದ್ದೀನಿ. ನನಗೆ ಈ ಮನೆ, ಆಸ್ತಿ, ಅಭಿ ಎಲ್ಲನೂ ಸಿಗಲೇಬೇಕು. ಅಮ್ಮ, ನನಗೆಲ್ಲ ಕೊಟ್ಟಿದ್ಯಾ, ಆದರೆ ಅದನ್ನು ಮೀರಿ ನಾನು ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ. ದುರ್ಗಾ ಆಪತ್ತಲ್ಲಿದ್ದಾಳೆ. ಈ ವಿಷಯನ ನಾನು ಯಾರಿಗೂ ಹೇಳಿಲ್ಲ. ನಾನು ಏನು ಮಾಡಬೇಕು ತಿಳಿತಾ ಇಲ್ಲ. ಮನೆ ಜನ ಆಘಾತ ಆಗೋದನ್ನು ನನ್ನಿಂದ ನೋಡೋದಕ್ಕಾಗಲ್ಲ. ಯಾರಿಗೂ ನೋವು ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಸತ್ಯನ ಮುಚ್ಚಿಟ್ಟಿದ್ದೀನಿ. ನೀನೇ ನೋಡ್ಕೋಬೇಕು. ರಾಮ್, ವರಮಹಾಲಕ್ಷ್ಮಿ ಹಬ್ಬದ ದಿನ ಹೋದ ದುರ್ಗಾ ದಸರಾಗಾದರೂ ಬರ್ತಾಳೆ ಅಂದ್ಕೊಂಡೆ, ಆವಾಗಲೂ ಬರಲಿಲ್ಲ. ದೀಪಾವಳಿಗಾದರೂ ಬರ್ತಾಳೆ ಅಂದ್ಕೊಂಡ್ರೆ ಈಗಲೂ ಬರ್ತಿಲ್ಲ. ಹೌದಪ್ಪ, ಕಾಲು ಕೂಡ ಕನೆಕ್ಟ್ ಆಗ್ತಿಲ್ಲ. ನಾನು ಟ್ರೈ ಮಾಡಿದೆ, ಬಟ್ ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಕೆಲವೊಂದ್ಸಲ ರಿಂಗ್ ಆಗುತ್ತೆ, ಬಟ್ ರಿಸೀವ್ ಮಾಡ್ತಾ ಇಲ್ಲ. ಯಾಕೆ ಎಲ್ಲರೂ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ನಾ ಮಾತಾಡಿದ್ದೀನಿ, ದುರ್ಗಾ ಬರ್ತಾಳೆ. ಸ್ವಲ್ಪ ಕೆಲಸ ಜಾಸ್ತಿ ಟೈಮ್ ತಗೋತಾ ಇದೆ ಅಷ್ಟೇ. ಓ, ಹಾಗಿದ್ರೆ ಸರಿ. ನನ್ನ ಮಗ ಹೇಳಿದಾನೆ ಅಂದಮೇಲೆ ನನಗೆ ನೆಮ್ಮದಿ. ಲೀಲಾ, ಆರತಿ ತಟ್ಟ ಕೊಡಮ್ಮ. ಲೀಲಾ, ಒಂದು ನಿಮಿಷ. ನಾನಿದ್ದೀನಲ್ಲ.
ಎಲ್ಲದರಲ್ಲೂ ಪರ್ಫೆಕ್ಟಾಗಿರಬೇಕು ಅನ್ನೋ ಕಾರಣಕ್ಕೆ ನನ್ನ ಮನೇನ ನನ್ನ ಸಂಸಾರನ ಶಿಸ್ತಲ್ಲಿ ನೋಡ್ಕೊತಾ ಇದ್ದೆ. ಎಲ್ಲಿ ತಪ್ಪೋಯ್ತು, ಹೇಗೆ ತಪ್ಪೋಯ್ತು ಗೊತ್ತಾಗ್ತಾ ಇಲ್ಲ. ನಾನೇ ನನ್ನ ತಾಯಿ ಹತ್ರ, ಮನೆ ಜನರ ಹತ್ರ ಸುಳ್ಳು ಹೇಳ್ತಾ ಇದ್ದೀನಿ. ಅಂದರೆ ಇದು ನಾನಲ್ಲ. ನನ್ನ ಮನೆ ಜನಕ್ಕೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂದರೆ ನಾನೊಬ್ಬ ಮೋಸ್ಕರ ಆಗ್ತಾ ಇದ್ದೀನಿ ಅಂತ ಅರ್ಥ. ಯಾಕೆ ಹೀಗಾಗ್ತದೆ? ನಾನು ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಂದರೆ ಗಾಡ್. ನಿಮ್ಮ ಜೊತೆ ನಾ ಯಾವಾಗಲೂ ಇರ್ತೀನಪ್ಪ. ಕಿಶೋರ್ ಬ್ರೋ. ಕಿಶೋರ್ ಅಪ್ಪ, ಅಜಿ ಚೆನ್ನಾಗಿರಪ್ಪ. ಅಪ್ಪ ಕೊಡಿ. ಸರು ಪ್ರೇಮ್, ಕಿಶೋರ್ ಚೆನ್ನಾಗಿದ್ದೀರಾ? ಅವಳು ಸರಿ ಇಲ್ಲ, ಕೆಟ್ಟವಳು. ಸತ್ಯನ ತುಂಬಾ ದಿನ ಮುಚ್ಚಿಡಕ್ಕಾಗಲ್ಲ. ಅದು ಒಂದಲ್ಲ ಒಂದಿನ ಹೊರಗೆ ಬರಲೇಬೇಕು. ಲೀಲಾ ಅವರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ನಾ ಸೂಪರ್ ಆಗಿದ್ದೀನಿ. ದುರ್ಗಾ ಯಾವಾಗಲೂ ನಿಮ್ಮ ಬಗ್ಗೆ ಹೇಳ್ತಾನೆ ಇದ್ಲು. ಲಕ್ಷ್ಮಿ, ಹೇಗಿದ್ದೀರಾ ವಿಶ್ವರು? ಚೆನ್ನಾಗಿದ್ದೀನಿ ಸರ್. ಸರ್ ನೀವು ಇನ್ನೂ ನನ್ನ ಮರ್ತಿಲ್ಲಲ್ವಾ? ಮರೆಯೋಕ್ಕೂ ಆಗಲ್ಲ ಸರ್. ಅಂದಾಗೆ ಇವ್ರು ಯಾರಂತ ಗೊತ್ತಾಗಿಲ್ಲಲ್ವಾ? ಹಾ ಹಾ. ಅಪ್ಪ, ದುರ್ಗಾ ಎಲ್ಲಿ? ಎಲ್ಲರೂ ಇಲ್ಲೇ ಇದ್ದಾರೆ. ದುರ್ಗಾ ಎಲ್ಲಿ ಹೋದ್ಲು? ಕಿಶೋರ್, ದುರ್ಗಾ ಕೆಲಸದ ಮೇಲೆ ಹೊರಗೋಗಿದ್ದಾಳೆ. ನಾ ಕರೆಸ್ತೀನಿ. ಸರಿಪ್ಪ. ಕಿಶೋರ್ ಬ್ರೋ, ಹೌ ಆರ್ ಯು? ಹಾಯ್ ಪ್ರೇಮ್. ಎಷ್ಟು ದಿನ ಆಯ್ತು ನೋಡಿ. ಕಿಶೋರ್ ಬ್ರೋ, ಲುಕಿಂಗ್ ಗುಡ್. ಹಾ, ಥ್ಯಾಂಕ್ ಯು.
ಸರ್ ಎಲ್ರಿಗೂ ಗಿಫ್ಟ್ ಕೊಟ್ರಿ, ನನ್ಗೇನಿಲ್ವಾ? ನಿಮ್ಗೇನು ಬೇಕು ಹೇಳಿ ಕೊಡ್ತೀನಿ. ಹುಡುಗರಿಗೆ ಇನ್ನೇನ್ ಬೇಕಿರುತ್ತೆ ಸರ್? ಯಾರಾದ್ರೂ ಫಾರಿನ್ ಇಂದ ಬಂದಿದಾರ ಅಂದ್ರೆ ಸಾಕು, ಫಾರಿನ್ ವಿಸ್ಕಿ ಬ್ರ್ಯಾಂಡಿ ತಂದ್ರ ಅಂತ ಅವ್ರ ಹಿಂದೆನೇ ಹೋಗ್ಬಿಡ್ತಾರೆ. ಏಯ್, ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಬಾಯ್ಸ್. ನಾನಾಗಿ ಯಾರ ಹತ್ರನೂ ಕೇಳಕ್ ಹೋಗಲ್ಲ, ಅವ್ರಾಗ ಕೊಟ್ರೆ ನಾನು ಬಿಡಲ್ಲ ಅಷ್ಟೇ. ನೀವಂತೂ ಬದಲಾಗಲ್ಲ ವಿಶ್ವರೂಪ್. ಅಜ್ಜಿ ತಗೊಳ್ಳಿ, ನಿಮ್ಗೆ ಅಂತ ಶಾಲ್ ತಂದಿದ್ದೀನಿ, ಕಂಪ್ಲೀಟ್ ಹ್ಯಾಂಡ್ ಮೇಡ್. ಏ ಯಾರೋ ನೀನು? ನನ್ನೇನು ಮುದುಕಿ ಅನ್ಕೊಂಡ್ಯಾ ಶಾಲು ಹಾಕ್ಕೊಳಕ್ಕೆ? ಅಲ್ವೋ, ಫಾರಿನಿಂದ ಬಂದಿದ್ದೀಯಾ? ಟ್ರ್ಯಾಕ್ ಪ್ಯಾಂಟು, ಟೀ ಶರ್ಟು, ಸನ್ಗ್ಲಾಸು, ಹೆಡ್ಫೋನು ತಂದು ಕೊಟ್ಟಿದ್ದಿದ್ರೆ ಅದಷ್ಟನ್ನು ಹಾಕ್ಕೊಂಡು ಪಕ್ಕದಲ್ಲಿರೋ ಪಾರ್ಕ್ಗೆ ಡೈಲಿ ಜಾಗಿಂಗ್ ಮಾಡಕ್ ಹೋಗ್ತಿದ್ದೆ. ಅದು ಬಿಟ್ಟು ಈ ಶಾಲು ತಂದಿದೀಯ. ಅಜ್ಜಿ ಏನಿದು ಬದಲಾವಣೆ? ಅಯ್ಯೋ ಬಾವಾ, ಅಜ್ಜಿನ್ ಕೇಳೋ ಹಾಗೆ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅವ್ರ ಪ್ರೊಫೈಲ್ ಇದೆ, ಫುಲ್ ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ. ನನಗೆ ಮೊನ್ನೆ ತಾನೇ ರಿಕ್ವೆಸ್ಟ್ ಕಳಿಸಿದ್ರು, ನಿಮ್ಗೂ ಕಳಿಸ್ತಾರೆ ಇರಿ. ಅಜ್ಜಿ ನಿಜವಾಗ್ಲೂ ನೀವೇನಾ? ಹೂ ಕಣೋ, ನಾನೇನೆ. ನಾನು ಇವಾಗೆಲ್ಲ ಅಪ್ಡೇಟ್ ಆಗಿದ್ದೀನಿ ಗೊತ್ತಾ? ಅಜ್ಜಿ ಕೂದಲಷ್ಟೇ ವೈಟು, ಆದ್ರೆ ಮನ್ಸು ಮಾತ್ರ ಬ್ರೈಟು. ಈ ಬದಲಾವಣೆ ಯಾರಿಂದ? ಇನ್ಯಾರಿಂದ? ನಮ್ ಲೀಲಾ ಮೇಡಮ್ ಇಂದ. ಹೌದು, ನಮಗೆ ಗಿಫ್ಟ್ಸ್ ಎಲ್ಲ ಕೊಟ್ಟಾಯ್ತು. ಆ ಗಿಫ್ಟ್ ಯಾರಿಗೆ? ಅದು ನಿಮ್ಗಲ್ಲ, ನನ್ನ ಹೆಂಡತಿ ದುರ್ಗಾಗೆ. ನಾ ಈ ಪರಿಸಲ್ಲಿ ಇದ್ದೀನಿ ಅಂದರೆ ಅಪ್ಪ ಎಷ್ಟು ಕಾರಣನೋ ದುರ್ಗಾನೂ ಅಷ್ಟೇ ಕಾರಣ. ಅದಕ್ಕೆ ಅವಳ ಸಲುವಾಗಿ ಸ್ಪೆಷಲ್ ಸೀರೆ ತಂದಿದ್ದೀನಿ. ಜೊತೆಲಿ ಅಪ್ಪನ ಗಿಫ್ಟು ಇದೆ, ಅದನ್ನು ಅವ್ರು ಕೊಡಬೇಕು. ಎಲ್ಲಿ ಅಪ್ಪ? ಅವರು ಮೇಲೆ ಅಥವಾ ರೂಮಲ್ಲಿ ಇರ್ತಾರೆ. ಸರಿ, ನಾ ಅಲ್ಲೇ ಹೋಗಿ ಅಪ್ಪನ ಕೊಡ್ತೀನಿ, ಮಿಕ್ಕಿದೆಲ್ಲ ನಾಳೆ ಮಾತಾಡೋಣ. ಹಾಂ ಲೀಲಾ, ದಿನಾಗ್ಲೂ ಅವನಿಗೆ ರಾತ್ರಿ ಹೊತ್ತು ಒಂದು ಲೋಟ ಹಾಲು ಕೊಟ್ಬಿಡಮ್ಮ. ಸರಿ ಅಜ್ಜಿ. ಫಾರಿನಲ್ಲಿ ಇರೋರೆಲ್ಲ ಹಾಲು ಕುಡಿತಾರೆ, ನಂಗೆ ಯಾಕೋ ಡೌಟು. ಅವ್ರ ಹಾಲು ಕುಡಿಯೋದಕ್ಕೇನೆ ಇಷ್ಟು ಬೆಳೆದಿರೋದು. ಮತ್ತೆ ನಾನು ಆದ್ರೆ ಸರ್, ಬೆಳ್ಳಗಿರೋದೆಲ್ಲ ಹಾಲು ಅಲ್ಲ ಅಲ್ವಾ? ನಾ ಬಂದಾಯ್ತಲ್ಲ, ಬೆಳಗಿರೋದೆಲ್ಲ ಹಾಲಲ್ಲ ಅಂತ ನಾ ಪ್ರೂವ್ ಮಾಡ್ತೀನಿ. ದುರ್ಗನ್ನ ಹೇಗೆ ಹುಡುಕ್ಲಿ? ಒಂದು ಚಿಕ್ಕ ಕ್ಲೂನು ಸಿಗ್ತಾ ಇಲ್ಲ. ಓವರ್ ದಟ್ ಕಿಶೋರ್ ಬೇರೆ ಬಂದಿದ್ದಾನೆ, ಅವನಿಗೇನು ಉತ್ತರ ಕೊಡಲಿ? ಅಪ್ಪ, ಕಿಶೋರ್ ಬಾ ಕೂತ್ಕೋ. ಅಪ್ಪ, ಎಲ್ಲರಿಗೂ ಗಿಫ್ಟ್ ಕೊಟ್ಟೆ, ಅದನ್ನು ನಿಮ್ಗೆ ಕೊಡ್ಬೇಕಂತ ಬಂದೆ. ನನಗೆ ಈ ಗಿಫ್ಟು ಸರ್ಪ್ರೈಸು ಇದೆಲ್ಲ ಯಾಕೆ ಕಿಶೋರ್? ಅಪ್ಪ, ಜೀವನ ಪರ್ಯಂತ ಎಲ್ಲೂ ಹೋಗೋಕ್ಕಾಗ್ದೇನೆ ನಿಂತು ಜಾಗದಲ್ಲಿ ನಿಂತಿರೋ ಮರನೇ ಅದನ್ನ ನೆಟ್ಟು ನೀರಾಗಿ ಬೆಳೆಸಿರೋ ಬಂದರೆ ಅಟ್ಲೀಸ್ಟ್ ಗಾಳಿ ಬೀಸಿ ಥ್ಯಾಂಕ್ಸ್ ಹೇಳುತ್ತೆ. ಅಂಥದ್ರಲ್ಲಿ ನಾ ಮಾತಾಡೋಕೆ ಬರೋ ಮನುಷ್ಯ, ನನ್ನ ಥ್ಯಾಂಕ್ಸ್ಗೂ ಅವಕಾಶ ಮಾಡಿಕೊಡಿಪ್ಪ. ನೀನು ಖುಷಿ? ಅಪ್ಪ, ನಾ ಇವಾಗ ಇಲ್ಲಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ನೀವೇ ಅಪ್ಪ. ಇಡೀ ಜೀವನ ನಿಮ್ಮ ಪಾದ ಪೂಜೆ ಮಾಡಿದ್ರು ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ. ಆದರೆ ನನ್ನ ಮನಸ್ಸಲ್ಲಿ ಪೂಜೆ ಮಾಡೋ ನನ್ನ ದೇವರಿಗೆ ನನ್ನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟು ತಗೊಳ್ಳಿಪ್ಪ. ಥ್ಯಾಂಕ್ ಯು ಕಿಶೋರ್. ಆ್ಯಂಡ್ ವೇ, ನಾನು ನಿನಗೊಂದು ಗಿಫ್ಟ್ ತಂದಿದ್ದೀನಿ. ಕಿಶೋರ್, ನಿನ್ನ ಕೈ ಕೊಡು. ಹೇಗಿದೆ? ಅಪ್ಪ, ನಿಮ್ಮ ಸೆಲೆಕ್ಷನ್ ಯಾವಾಗ ಟಾಪ್ ಕ್ಲಾಸ್ ಅಪ್ಪ.
ದುರ್ಗಾನು ನಿಮ್ಮ ಸೆಲೆಕ್ಷನ್ ಅಲ್ವಾ? ಅದಕ್ಕೆ ದುರ್ಗಾ ನನ್ನ ಲೈಫಲ್ಲಿ ದ ಬೆಸ್ಟ್ ಗಿಫ್ಟ್ ಆಗಿದ್ದಾಳೆ. ಅವಳ ಮುಂದೆ ಈ ಗಿಫ್ಟ್ಗೆ ಸೆಕೆಂಡ್ ಪ್ಲೇಸ್ ಕೊಡ್ತೀನಪ್ಪ. ಐ ಆಮ್ ಗ್ಲಾಡ್ ಕಿಶೋರ್. ಅಪ್ಪ, ಇನ್ನೊಂದು ರಿಕ್ವೆಸ್ಟು. ರಿಕ್ವೆಸ್ಟ್ ಇಲ್ಲ ಕಿಶೋರ್. ಯು ಆರ್ ಮೆಚೂರ್ಡ್ ಇನಫ್ ಟು ಆಸ್ಕ್ ಮೀ ಎನಿಥಿಂಗ್. ಪ್ಲೀಸ್ ಕೇಳು. ಅಪ್ಪ, ದುರ್ಗಾಗೆ ಒಂದೇ ಒಂದು ಫೋನ್ ಮಾಡಿಕೊಡಿಪ್ಪ. ಅವಳ ಹತ್ರ ಮಾತಾಡಬೇಕು ಅನ್ನಿಸ್ತಾ ಇದೆ. ಅಷ್ಟು ದೂರದಿಂದ ಬಂದಿದ್ದೀನಿ, ಅವಳನ್ನ ನೋಡಬೇಕು ಅಂತ ಅನ್ಸಲ್ವಾ? ಕಿಶೋರ್, ಅದು ನನಗೆ ಗೊತ್ತಪ್ಪ, ಅವಳು ನಿಮ್ಮ ಫೋನ್ ಮಾತ್ರ ರಿಸೀವ್ ಮಾಡ್ತಾಳೆ ಅಂತ. ಅದಕ್ಕೆ ನಿಮ್ಮ ಹತ್ರ ಕೇಳಿದೆ. ಕಿಶೋರ್, ನಿನ್ನ ಮಾತು ಕೇಳ್ತೀಯಲ್ವಾ? ನೀವೇನು ಹೇಳಿದ್ರು ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಕೇಳ್ತೀನಿ. ಹೇಳಿಪ್ಪ. ಹಾಗಿದ್ರೆ ಮೊದಲು ಹೋಗಿ ಮಲ್ಕೋ, ರಿಲ್ಯಾಕ್ಸ್ ಆಗು. ಸುಸ್ತಾಗಿರ್ತೀಯ. ದುರ್ಗಾನೇ ಬರ್ತಾಳಲ್ಲ, ಆವಾಗ ಮಾತಾಡುವಂತೆ. ಸರಿಪ್ಪ, ಆದರೆ ತುಂಬ ಕಾಯಿಸ್ಬೇಡಿ. ಅವಳಿಲ್ಲದೆ ಇರೋಕ್ಕಾಗಲ್ಲ. ತುಂಬ ಒಂಟಿ ಅನ್ಸುತ್ತೇನೋ ಅನ್ನೋ ಭಯ. ಮನೇಲಿ ಎಲ್ಲರೂ ಇದ್ದಾರೆ, ನೀವು ಇದ್ದೀರಾ. ಆದರೆ ಹೆಂಡ್ತಿನ ಅಲ್ವಪ್ಪ. ರೀ, ಕಿಶೋರ್ ಭಾವ ನಿಮಗೆ ಮೊದಲಿಂದನೂ ಗೊತ್ತಲ್ವಾ? ಹೌದು. ಅದಕ್ಕೆ ಒಂದು ಮಾತು ಕೇಳೋಣ ಅಂತ ಅನ್ಕೊಂಡಿದ್ದೀನಿ. ಕೇಳು ಬೇಬಿ. ಕಿಶೋರ್ ಭಾವ ಅಂತರಾರ್ತೆ ಜೊತೆ ಜಾಸ್ತಿ ಮಾತಾಡಲ್ವಾ? ಈ ಮುಂಚೆ ಅವರಿಬ್ಬರ ಮಧ್ಯ ಜಗಳ ಏನಾದರೂ ಆಗಿತ್ತಾ? ವಾಟ್? ಕಿಶೋರ್ ಬ್ರೋ ಮತ್ತೆ ಅಂತರಮ್ಮನ ಮಧ್ಯೆ ಜಗಳನ? ನೋ ವೇ. ಬೇಕಾದ್ರೆ ಸೂರ್ಯ ವೆಸ್ಟಲ್ಲಿ ಹುಟ್ಟಿ ಈಸ್ಟಲ್ಲಿ ಮುಳುಗ್ಬೋದು, ಆದರೆ ಅಂತರಮ್ಮ ಕಿಶೋರ್ ಬ್ರೋ ಯಾವುದೇ ಕಾರಣಕ್ಕೂ ಜಗಳ ಆಡಲ್ಲ. ನಿಜ ಹೇಳ್ತಿದ್ದೀರಾ ನೀವು? 100% ಬೇಬಿ. ಅವರಿಬ್ಬರು ಎಷ್ಟು ಕ್ಲೋಸ್ ಇದ್ರು ಅಂದರೆ ನೋಡಿದವರೆಲ್ಲ ಇವರಿಬ್ಬರ ಮಧ್ಯೆ ಎಷ್ಟು ಚಂದ ಸ್ನೇಹ, ಎಷ್ಟು ಒಳ್ಳೆ ಬಾಂಧವ್ಯ ಅಂತ ಹೇಳೋರು. ಇವರಿಬ್ಬರ ಮಧ್ಯೆ ಅಷ್ಟು ಏಜ್ ಡಿಫ್ರೆನ್ಸ್ ಇಲ್ಲದೆ ಇರ್ಬೋದು, ಆದರೆ ತಾಯಿ ಮಗನ್ಕಿಂತ ಹೆಚ್ಚಾಗಿದ್ರು. ಬೆಸ್ಟ್ ಫ್ರೆಂಡ್ಗಿಂತ ಎತ್ತರದಲ್ಲಿದ್ದರು. ಅಷ್ಟು ಒಳ್ಳೆ ಬಾಂಡಿಂಗ್, ಗೊತ್ತಾ? ಏನ್ರಿ ಹೇಳ್ತಾ ಇದ್ದೀರಾ? ಹೌದು ಬೇಬಿ. ಅವರಿಬ್ಬರನ್ನ ನೋಡಿದ್ರೆ ಜನಕ್ಕೆ ಹೊಟ್ಟೆ ಉರಿಯೋದು. ನನ್ನ ಮಗ ನನಗೆ ಅಷ್ಟು ಕ್ಲೋಸ್ ಇಲ್ವಲ್ಲ, ನನ್ನ ಬೆಸ್ಟ್ ಫ್ರೆಂಡ್ ಅಷ್ಟು ಕ್ಲೋಸ್ ಇಲ್ವಲ್ಲ ಅಂತ. ಹಾಗಿದ್ರೆ ಕಿಶೋರ್ ಭಾವ ಬಂದ ತಕ್ಷಣ ಅಂತರಾರ್ತೆ ಜೊತೆ ಕ್ಲೋಸ್ ಆಗಿ ಮಾತಾಡ್ಬೇಕಿತ್ತಲ್ವಾ? ಆ ಥರ ಏನೂ ಆಗಲೇ ಇಲ್ಲ. ಮೋಸ್ಟ್ಲಿ ತುಂಬ ವರ್ಷ ಆದ್ಮೇಲೆ ಮನೆಗೆ ಬಂದಿದ್ದಾರಲ್ವಾ, ಏನೋ ಮುಜುಗರ ಇರ್ಬೋದು, ಅಥವಾ ಆ ಝೋನ್ ಕ್ರಿಯೇಟ್ ಆಗಿರ್ಬೋದು. ನೋಡೋಣ, ಮಾತಾಡಿದ್ರು ಮಾತಾಡ್ತಾರೆ. ನೀನು ಏನೇನೋ ಇಮ್ಯಾಜಿನ್ ಮಾಡ್ಕೋಬೇಡ ಬೇಬಿ. ಸರಿ ರೀ. ಆದರೂ ಇವ್ರು ಹೇಳಿದ ಮಾತುಗೂ ಇಲ್ಲಿ ನಡೀತಿರೋ ಸೀನ್ಗೂ ಸಂಬಂಧನೇ ಇಲ್ವಲ್ಲ? ಏನೂ ಇದೆ. ದುರ್ಗಾಗೆ ಒಂದೇ ಒಂದು ಫೋನ್ ಮಾಡಿಕೊಡಿಪ್ಪ. ಅವಳ ಹತ್ರ ಮಾತಾಡಬೇಕು ಅನ್ನಿಸ್ತಾ ಇದೆ. ರೀ 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 ಹೇಳ್ತೀಯಾ? ನಾನು ಬಂದು ನಿಮ್ಮನ್ನು ಮುಟ್ಟಿ ಮಾತಾಡ್ಸೋವರೆಗೂ ನೀವು ಜಗತ್ತನ್ನೇ ಮರ್ತಿರೋ ಹಾಗೆ ಯೋಚನೆ ಮಾಡ್ತಾ ಕೂತಿದ್ದೀರಲ್ಲ, ನೀವು ಟೆನ್ಷನಲ್ಲಿದ್ದೀರಾ ಅಂತ ನಂಗೆ ಗೊತ್ತಾಗ್ತಿದೆ ರೀ. ದುರ್ಗಾ ಅವ್ರ ಬಗ್ಗೆ ಏನೂ ವಿಷಯ ಗೊತ್ತಾಗ್ತಿಲ್ಲ ಅಂತ ತಾನೇ? ದುರ್ಗಾ ಮನೇಲಿಲ್ಲ ಅನ್ನೋ ವಿಷಯ ನನಗೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಿಲ್ಲ. ಈಗ ನೋಡಿದ್ರೆ ಸಡನ್ನಾಗಿ ಕಿಶೋರ್ ಮನೆಗೆ ಬಂದಿದ್ದಾನೆ. ಸದ್ಯಕ್ಕೆ ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಬಟ್ ನಾಳೆ ದುರ್ಗಾ ಬಗ್ಗೆ ವಿಷಯ ಗೊತ್ತಾದರೆ ಅವ್ನು ಹೇಗೆ ರಿಯಾಕ್ಟ್ ಮಾಡ್ತಾನೆ, ಅವ್ನಿಗೆ ಹೇಗೆ ಸಮಾಧಾನ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಚಿಕ್ಕವನಿದ್ದಾಗ ಏನೇ ಆದರೂ ತುಂಬ ಈಸಿಯಾಗಿ ಸಮಾಧಾನ ಮಾಡ್ತಾಯಿದ್ದೆ. ಆದರೆ ಈಗ ಹೆಂಡತಿ ದೂರ ಆಗಿದ್ದಾಳೆ ಅನ್ನೋ ವಿಷಯ ಇದೆಯಲ್ಲ, ಎಷ್ಟು ನೋವು ಕೊಡುತ್ತೆ ಅಂತ ನನಗೆ ಗೊತ್ತು. ಅದರಿಂದ ಮನಸ್ಸು, ಹೃದಯ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ನನಗೆ ಗೊತ್ತು. ಕಿಶೋರ್ ಆ ಸ್ಟೇಟಿಗೆ ಹೋಗಬಾರ್ದು. ಐ ಡೋಂಟ್ ವಾಂಟ್ ದಿಸ್ ಟು ಹ್ಯಾಪನ್. ಅದಕ್ಕೆ ಮುಂಚೆ ಹೇಗಾದರೂ ಮಾಡಿ ದುರ್ಗನ್ ಕರ್ಕೊಂಬರೋಣ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಬಟ್ ಏನು ಯೂಸ್ ಆಗ್ತಾ ಇಲ್ಲ. ಸತ್ಯನ ತುಂಬ ದಿನ ಮುಚ್ಚಿಡೋಕ್ಕಾಗಲ್ಲ ರೀ. ನಾವು ಆದಷ್ಟು ಬೇಗ ದುರ್ಗಾ ಅವ್ರನ್ನ ಹುಡುಕ್ಲೇಬೇಕು. ಐನೋ, ಆದರೆ ನನಗೆ ದಾರಿನೇ ಗೊತ್ತಾಗ್ತಾ ಇಲ್ಲ. ಎಲ್ಲ ಥರ ಪ್ರಯತ್ನನೂ ಪಡ್ತಾ ಇದ್ದೀನಿ, ಆದರೆ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಆಗ್ತಿಲ್ಲ ಅಂತ ನೀವು ಹೇಳ್ತಿದ್ದೀರಾ?
ನಿಮ್ಮ ಕೈಲಿ ಆಗಲ್ಲ ಅಂತ ನೀವು ಹೇಳೋಕ್ಕೆ ಆಗಲ್ಲ. ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳ್ತಿರೋದು ನಿಮ್ಮೊಳಗಿರೋ ಅಪ್ಪ, ನಿಮ್ಮೊಳಗಿರೋ ಮಾವ. ಆ ಎರಡೂ ಸಂಬಂಧದ ಮಧ್ಯ ಹೆಚ್ಚು ವ್ಯತ್ಯಾಸ ಇಲ್ಲ. ಆ ಸಂಬಂಧಗಳು ನಿಮ್ಮನ್ನ ಏನೂ ಯೋಚನೆ ಮಾಡದೆ ಬಂದಿ ಮಾಡ್ತಿದೆ. ಒಂದು ಕ್ಷಣ ಆ ಸಂಬಂಧದಿಂದ ಆಚೆ ಬಂದು ನೀವು ಯೋಚನೆ ಮಾಡಿ. ದಾರಿನೇ ಕಾಣ್ದಿರೋ ನಿಮಗೆ ಒಂದು ದಾರಿಯಲ್ಲ 100 ದಾರಿ ಕಾಣಿಸುತ್ತೆ. ನೀ ಏನು ಹೇಳ್ತಿದ್ಯಾ ನಂಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಮಗನ ಹೆಂಡ್ತಿನ ಹುಡುಕ್ಬೇಕು, ಈ ಮನೆ ದೀಪ ಬೆಳಗೋ ಸೊಸೆನ ಹುಡುಕ್ಬೇಕು ಅಂತ ನೀವು ಯೋಚನೆ ಮಾಡಿದ್ರೆ ನೀವು ಎಮೋಷ್ನಲ್ ಆಗ್ತೀರಾ, ಕುಗ್ಗಿ ಹೋಗ್ತೀರಾ. ನೀವು ಒಂದು ಸತಿ ಏಜೆ ಆಗಿ ಯೋಚನೆ ಮಾಡಿ. ನಿಮ್ಮ ಕೈಲಿ ಎಲ್ಲ ಸಾಧ್ಯ ರೀ. ಜಗತ್ತಲ್ಲಿ ಯಾವುದೇ ವಿಷಯದ ಬಗ್ಗೆ ನಿಮಗೆ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡೋ ನೀವು ಯಾವುದಕ್ಕೂ ಕಮ್ಮಿ ಇಲ್ಲ ರೀ.